ಯುವಕನಿಂದ ಮದುವೆಯ ಭರವಸೆಯಲ್ಲಿ ಗರ್ಭವತಿಯಾಗಿ ವಂಚನೆಗೊಂಡ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವ ಕುರಿತು ವಿಶ್ವಕರ್ಮ ಒಕ್ಕೂಟದ ನೇತೃತ್ವದಲ್ಲಿ ಸಮಾಜದ ತುರ್ತು ಸಭೆ ಕರ್ಮಲ ವಿಶ್ವಕರ್ಮ ಸಮಾಜ ಸೇವಾ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಮಾಜ ಬಾಂಧವರ ಅಭಿಪ್ರಾಯವನ್ನು ಪಡೆದು ಮುಂದೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಅಲ್ಲಿಂದ ಮಹಿಳಾ ಪೊಲೀಸ್ ಠಾಣೆ ಮತ್ತು ಎಸ್ಪಿಯವರಿಗೆ ಮನವಿಯನ್ನು ನೀಡಿ ಒಂದೆರಡು ದಿನದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಸಮಾಜ ಬಾಂಧವರಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ನಿರ್ಣಯಿಸಲಾಗಿದೆ. ವಿಶ್ವಕರ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಅವರು ಮಾತನಾಡಿ, ಇವತ್ತು ನಮ್ಮ ಸಮಾಜದ ಮಗಳಿಗೆ ಅನ್ಯಾಯ ಆಗಿದೆ. ಸಂತ್ರಸ್ತೆ ಮತ್ತು ತಾಯಿ ನಮ್ಮಲ್ಲಿ ಬಂದಿಲ್ಲ ಎಂಬ ವಿಷಯ ಬೇಡ. ಹಿಂದೂಗಳು ಒಗ್ಗಟ್ಟು ಹಾಗೆ ಹೀಗೆ ಹೇಳುವಾಗ ನಮ್ಮ ಹಿಂದೂ ಮಗಳಿಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತುಕೊಳ್ಳಲಾಗುವುದಿಲ್ಲ. ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಅದು ಸಣ್ಣ ವಿಷಯ ಅಲ್ಲ. ಯಾರೋ ಬಿಜೆಪಿ ಮುಖಂಡನ ಮಗ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ದಾನೆ. ಈ ಕುರಿತು ನಾವು ಮೊದಲು ಆಕೆಯ ಮನೆಗೆ ಹೋಗಿ ಮಾತನಾಡಿ ಬಳಿಕ ಎಸ್ಪಿಗೆ ಮನವಿಯನ್ನು ಕೊಡುವುದು. ಆ ಬಳಿಕ ಪೊಲೀಸರು ಕ್ರಮ ಸರಿಯಾಗಿ ಕೈಗೊಳ್ಳದಿದ್ದಲ್ಲಿ ನಾವು ಅನ್ಯಾಯದ ಮಾಡಿದ ಯುವಕನ ಮನೆ ಮುಂದೆ ಮತ್ತು ಪೊಲೀಸ್ ಠಾಣೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಂದಿರುವಂತಹ ಸನ್ನಿವೇಶ ಎಲ್ಲರನ್ನೂ ಕರೀಲಿಕ್ಕೆ ಆಗಿಲ್ಲ. ಸ್ವಲ್ಪ ಇದ್ದವರನ್ನು ಕರೀರಿ ಅಂತ ನಾನು ಒಂದು ಸಮಸ್ಯೆ ಬಂದಾಗ ಅವರೇ ಬಂದು ನಮ್ಗೆ ಹೇಳಬೇಕು ಅಂತಿಲ್ಲ. ನಮ್ಮ ಸಮಾಜ ಬಾಂಧವರೇ ಕಟ್ಟ ಕಡೆ ವ್ಯಕ್ತಿ ಅವರ ಕಷ್ಟಕ್ಕೆ ನಾವು ಆಗಬೇಕು. ಅವ್ರು ಬಂದು ನಮ್ಗೆ ಹೇಳಿಲ್ಲ, ಆ ಭಾವನೆ ನಮ್ಮಲ್ಲಿ ಬೇಡ ಅಂತ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಆ ಭಾವನೆ ನಮಗೆ ಬೇಡ. ನಾವು ಹೋಗಿ ನೋಡಬೇಕಿತ್ತು, ನಾವು ನೋಡಿಲ್ಲ. ನಾವೀಗ ಹೋಗ್ತಾ ಇದ್ದೀವಿ ಅವರೊಟ್ಟಿಗೆ. ಅವ್ರಿಗೆ ಏನು ತೊಂದರೆ ಆಗಿದೆ ಅದನ್ನು ಹೋಗಿ ನಾವು ಅವ್ರ ಹತ್ರ ಮಾತಾಡಿ ಮುಂದಿಂದು ಏನು ವ್ಯವಸ್ಥೆ ಮಾಡುವ. ಆದರೆ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ನಮ್ಮ ಪುತ್ತೂರಿನಲ್ಲಿ. ಎಲ್ಲದಕ್ಕೂ ನಾವು ಹಿಂದೂಗಳು, ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು, ನಾವು ಹಿಂದೂಗಳು ಹಾಗೆ ಹೀಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಎಲ್ಲ ಇಡೀ ಕರ್ನಾಟಕದಲ್ಲಿ ಪುತ್ತೂರು ಭಾಗ ಅಷ್ಟು ಜನ ಕಾಣ್ತಾ ಇದೆ. ಆದರೆ ಈ ಒಂದು ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಅವನು ಒಂದು ಮಗುಗೆ ವರದಾನ ಕೊಟ್ಟಾಗಿದೆ. ಈಗ ಅದು ಸಹ ಬಿಜೆಪಿ ಮುಖಂಡರು ಪುತ್ರ ಅಂತ ಹೇಳುವಾಗ ಇಷ್ಟೆಲ್ಲ ಇದ್ದು ಅವರು ನಮಗೆ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾವ ಸಂಘ ಪರಿವಾರ ಆಗಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಚೂರು ಏನು ಹೇಳದೆ ಏನೋ ಸಣ್ಣ ವಿಷಯನಾಗಿ ಅದನ್ನು ಸೈಡಲ್ಲಿ ಯಾಕಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.